ನಮ್ಮ ಉದ್ದೇಶನೇ ಇದು. ಜನ ಬರಬೇಕು, ಇಲ್ಲಿ ಬಂದು ಸಂತೋಷವಾಗಿ ಕಾಲ ಕಳಿಬೇಕು. ಪಟ್ಟಣದವ್ರನ್ನ, ಹಳ್ಳಿಯವ್ರನ್ನ ಬೆರೆಸಬೇಕು. ಅವ್ರು ಮಾಡೋ ಕೆಲಸ, ಅವ್ರ ಜೀವನ ಇವ್ರಿಗೆ ಗೊತ್ತಾಗಬೇಕು. ಅವರ ಕಾಯಕಕ್ಕೆ ಸರಿಯಾದಂಥ ಫಲ ಸಿಗಬೇಕು. ಬಡವರಿಗೆ ಏನಾದರೂ ಒಂದು ಆಸರೆ ಆಗಬೇಕು ಅಂತ. ರಾಗಿ ಕಣ ಪಟ್ಟಣದ ಜನಕ್ಕೆ ಹಾಗೂ ಹಳ್ಳಿಯ ಜನಕ್ಕೆ ಒಂದು ಬೆಸುಗೆ ಹಾಕಿರುವಂತಹ ಜಾಗ. ಈ ಜಾಗದಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ ಆಹಾರ ಪದಾರ್ಥಗಳನ್ನು ಜನರಿಗೆ ತಲುಪಿಸುವ ಹಾಗೂ ಜನರಿಗೆ ಹಳ್ಳಿಯ ಜೀವನ ಶೈಲಿಯನ್ನು ತಿಳಿಸುವಂತಹ ಒಂದು ಒಳ್ಳೆಯ ಜಾಗ. ಇಲ್ಲಿ ಮಕ್ಕಳು ಕೂಡ ಬಂದು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ, ಇಲ್ಲಿ ಒಳ್ಳೆಯ ಆಹಾರವನ್ನು ಸೇವಿಸ್ತಾ, ತಮಗೆ ಬೇಕಾಗಿರುವಂತಹ ನಾಲೆಜನ್ನು, ಅಂದರೆ ಒಂದು ಎಜುಕೇಷನನ್ನು ಪಡ್ಕೊಬೋದು. ಇಲ್ಲಿ ಒಂದು ರೈತರ ಬಗ್ಗೆ ಆಗ್ಬೋದು, ಪರಿಸರದ ಬಗ್ಗೆ ಆಗ್ಬೋದು, ನಾವು ತಿನ್ನುವಂತಹ ಪದಾರ್ಥದ ಬಗ್ಗೆ ಆಗ್ಬೋದು, ಎಲ್ಲ ರೀತಿಯಿಂದ ನಮಗೆ ಜ್ಞಾನವನ್ನು ಕೊಡುವಂತಹ ಜಾಗ ಅಂತಲೇ ಹೇಳ್ಬೋದು. ಈ ಸಲದ ಕನ್ನಡ ರಾಜ್ಯೋತ್ಸವದಂದು ಹೇಗಿತ್ತು ರಾಗಿ ಕಣ, ಬನ್ನಿ ನೋಡೋಣ. ಕನ್ನಡದ ರಾಜ್ಯೋತ್ಸವದ ಇವತ್ತಿನ ಉತ್ಸವ ಬಹಳ ಸಾರ್ಥಕವಾಯಿತು. ಇಂಥ ಹಿರಿಯ ಮಹಿಳೆ ಕರ್ನಾಟಕದ ಮೂಲೆಗಳಲ್ಲಿ ಏನಿದೆ, ಅದು ಬೇರೆ ಬೇರೆ ಜಿಲ್ಲೆಗಳು ಎಲ್ಲವನ್ನು ಸೇರಿಸಿ ಕನ್ನಡದಕ್ಕೆ ಯಾತಕ್ಕೆ ಕನ್ನಡದಲ್ಲಿರ್ತಕ್ಕಂಥ ಯಾವುದೇ ಅಸಮಾನತೆ, ಯಾವುದೇ ಭೇದ ಇಲ್ಲದೆ ಬದುಕುವಂತೆ ಮಾಡು ಅಂತ ಕೇಳಿದ್ರಲ್ಲ, ಅದು ಎಂಥ ಒಂದು ನುಡಿ ಅಜ್ಜಿ. ನಾನು ಓಟನ್ನ ಕೇಳ್ತೀನಿ. ಅದರಲ್ಲಿ ಜಾಸ್ತಿ ಆನ್ಸರ್ ಹೇಳಿದವರಿಗೆ ಒಂದು ಸಣ್ಣ ಪುಸ್ತಕವನ್ನು ಕೊಡ್ತೀವಿ. ಓಟನ್ ಕೇಳ್ತೀನಿ. ಈಗ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ರೈಸ್ ಮಾಡ್ಬೇಕಷ್ಟೇ, ಕೈ ಎತ್ತಿ ಆಮೇಲೆ ನಾನು ಕೇಳ್ತೀನಿ. ಒಂದು ಉತ್ತರ ಪಟ್ಟಾಯ್ತು ಅವರು. ಊರೆಲ್ಲ ಸುತ್ತುತ್ತೆ, ಮೂಲೆಯಲ್ಲಿ ಬಂದು ನಿಲ್ಲುತ್ತೆ. ಅಜ್ಜಿ ಕೈ ಎತ್ತಿದ್ರು. ಕನ್ನಡದಲ್ಲಿ ಹೇಳಬೇಕು. ಓಕೆ. ಬಿಸಿಲಿಗೆ ಅರಳುತ್ತೆ, ನೆರಳಿಗೆ ಮಾಡುತ್ತೆ. ಹೌದು, ಜೋರಾಗೆ ಕೇಳಿಸ್ತಾ ಇಲ್ಲ. ಅಲ್ಲ. ಇನ್ನ ಯಾರು? ಅವರು ಅಲ್ಲಿ ನಮ್ಮ ರೈತರು. ಇಲ್ಲಿ ಹೇಳಿ ಮ್ಯಾಮ್. ಕೊಡೆ. 3 ಜನ ಒಬ್ಬೊಬ್ಬರು ಉತ್ತರ ಕೊಟ್ಟಿದ್ದೀರಾ. IAS ಯಾರೋ ಅವ್ರಿಗೆ ಕೊಡೋದಷ್ಟೇ. ಇನ್ನೊಂದು ಕಷ್ಟ ಇರುತ್ತೆ ಇದು. ಗೋಡೆ ಕೆಂಪಣ್ಣ, ಸಿಹಿ ಸುಬ್ಬಣ್ಣ, ವೀಣೆ ಶಾಮಣ್ಣ. ಇದಕ್ಕೆ 3 ಉತ್ತರ ಇದೆ, ಒಂದೊಂದಕ್ಕೂ ಒಂದೊಂದು ಉತ್ತರ. ಗೋಡೆ ಕೆಂಪಣ್ಣ, ಸಿಹಿ ಸುಬ್ಬಣ್ಣ, ವೀಣೆ ಶಾಮಣ್ಣ. ಗೋಡೆ ಕೆಂಪಣ್ಣ, ಗೋಡೆಗೆ ಕಚ್ಕೊಡುತ್ತೆ ಗೋಡೆ ಸುಬ್ಬಣ್ಣ ಅಂತ. ಗೋಡೆಗೆ ಕಚ್ಕೊಡುತ್ತೆ ಕೆಂಪಣ್ಣ ಅಂದ್ರೆ. ಕೆಂಪುಗೆ ಕಚ್ಕೊಂಡ್ರೆ ಕೆಂಪು ರಕ್ತ ಬರುತ್ತೆ. ಅಜ್ಜಿ ಹೇಳ್ಬಿಟ್ರು. ರಕ್ತ ಬರುತ್ತೆ ಅಂತ ಅಜ್ಜಿ ಹೇಳ್ಬಿಟ್ರು. ಅರೆ ಒಂದೇ ಹೇಳಿರೋದು ಉತ್ತರ, ಇದನ್ನೇ 2 ಇದೆ ಅದರಲ್ಲಿ. ಸಿಹಿ ಸುಬ್ಬಣ್ಣ. ಸಿಹಿ ಎಲ್ಲಿದ್ರು ಹೋಗ್ಬಿಡ್ತಾನ ಸುಬ್ಬಣ್ಣ. ಬೇರೆ ಬೇರೆ ಕಡೆಯಿಂದ ಉತ್ತರ ಬರ್ತಾ ಇದೆ. ವೀಣೆ ಶಾಮಣ್ಣ. ಅಜ್ಜಿ ಕರೆಕ್ಟ್ ಆಗಿ ಹೇಳಿದ್ರು. 3ರಲ್ಲಿ ಅಜ್ಜಿ 2 ಕರೆಕ್ಟ್ ಆಗಿ ಹೇಳಿದ್ರು. ಅಂಗೈ ಕೊಟ್ರೆ ಮುಂಗೈನೇ ನುಂಗುತ್ತೆ. ಏನದು? ಅಂಗೈ ಕೊಟ್ರೆ ಫುಲ್ ಮುಂಗೈನೇ ನುಂಗುತ್ತೆ. ಅಂಗೈ ಕೊಟ್ಟು ಆನ್ಸರ್ ಹೇಳ್ತಿರೋದು. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದ್ರು ಬಾಗ್ಲೇ ಇಲ್ಲ. ಅಜ್ಜಿ ಕೈ ಎತ್ತಬೇಕು ಫಸ್ಟ್. ಅಜ್ಜಿ ಫಸ್ಟ್ ಹೇಳಿದ್ದು. ಅಂಗಡಿಯಿಂದ ತರ್ತಾರೆ, ಕುಯ್ತಾ ಅಳ್ತಾರೆ.
ಫಸ್ಟ್ ಕೈ ಎತ್ರಿ, ಆಮೇಲೆ ಉತ್ತರ ಹೇಳ್ರಿ. ನೀರೊಳಗಡೆ ಆಟ, ಆಚೆ ಬಂದ್ರೆ ಪ್ರಾಣ ಸಂಕಟ. ಫಸ್ಟ್ ಕೈ ಎತ್ರಿ, ಆಮೇಲೆ ಉತ್ತರ ಹೇಳ್ರಿ. ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಕ್ಕಳು ಮಾರ್ಕೆಟ್ಗೆ. ಇಲ್ಲ ಅಲ್ಲ ಅಲ್ಲ, ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಕ್ಕಳು ಮಾರ್ಕೆಟ್ಗೆ. ಹೇಳಿ ಹೇಳಿ. ಅಲ್ಲ ಅಲ್ಲ, ಅಜ್ಜಿ ತಪ್ಪ ಹೇಳಿದ್ರು. ತೆಂಗಿನಕಾಯಿ ಅಲ್ಲ, ಅದೇ ತೆಂಗಿನಕಾಯಿ ತರನೇ ಇನ್ನೊಂದು ದೊಡ್ಡ ಮರ, ಉದ್ದ ಇರುತ್ತೆ ಮರ. ನೀವೆಂದಕ್ಕೆ ಇದ್ದ? ಇಲ್ಲ, ಬರೀ ಪ್ರೇಕ್ಷಕರು. ಫಸ್ಟ್ ಪ್ರೈಸ್ ಅಜ್ಜಿಗೆ. ಕಂಟಿನ್ಯೂ ಮಾಡಲ್ಲ. ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಕೆಲವು ಜಾಗಗಳಲ್ಲಿ ಕೆಲವು ಹಣ್ಣು ತರಕಾರಿ ಕೈಯಲ್ಲಿ ಮಾಡುವಂಥ ಆರ್ಟ್ ವರ್ಕ್ಗಳು ಎಲ್ಲವೂ ಬಹಳ ಹೆಸರುವಾಸಿ. ಅದು ಅಲ್ಲೇ ಹುಟ್ಟಿ ಅಲ್ಲಿಯ ಜನಗಳ ಮತ್ತು ಮಣ್ಣಿನ ಇಲ್ಲಿ ಹೊಂದು ಹೋಗಿದೆ. ಅದು ಬೇರೆ ಕಡೆ ಬೆಳೆಯೋದಿಲ್ಲ, ಬೇರೆ ಕಡೆ ಹಾಕಿದ್ರೂ ಕೂಡ ಆ ಗುಣಮಟ್ಟದಲ್ಲಿ ಬೆಳೆಯೋದಿಲ್ಲ. ಅಷ್ಟು ಈಗ ಒಂದು ಮೈಸೂರು ಮಲ್ಲಿಗೆ ತಗೊಳ್ಳಿ ಅಥವಾ ಉಡುಪಿ ಮಲ್ಲಿಗೆ ತಗೊಳ್ಳಿ, ಅಷ್ಟು ಸುಗಂಧ ಬರಲ್ಲ, ಅದರ ಗಾತ್ರ ಅಷ್ಟಿರಲ್ಲ, ಅದರ ಬಣ್ಣ ಹಾಗಿರಲ್ಲ. ಉಡುಪಿಯಲ್ಲಿ ಮಾತ್ರ ಗುಳ್ಳ, ಉಡುಪಿಯಲ್ಲಿ ಮಾತ್ರ ಆ ಮಲ್ಲಿಗೆ, ಮೈಸೂರಲ್ಲಿ ಮಾತ್ರ ಆ ಮಲ್ಲಿಗೆ. ಆದ್ದರಿಂದ ಆ ಜಾಗಕ್ಕೆ ಭೌಗೋಳಿಕ ಸೂಚ್ಯಂಕ ಅಂತ ಹೇಳಿ ಗುರುತಿಸಿ ಅವರಿಗೆ ಅದರ ಒಂದು ಪ್ರಶಸ್ತಿ ಥರ ಕೊಟ್ಟಿದೆ. ಕರ್ನಾಟಕದಲ್ಲಿ ಸುಮಾರು 50ಕ್ಕೂ ಹತ್ತತ್ರ 50 ಸಾಮಾನುಗಳಿಗೆ ಈ ಸೂಚ್ಯಂಕ ಸಿಕ್ಕಿದೆ, ಭೌಗೋಳಿಕ ಸೂಚ್ಯಂಕ ಸಿಕ್ಕಿದೆ. ಅದರದ್ದು ನಾವು ಇಲ್ಲಿ ಒಂದು ವಸ್ತು ಪ್ರದರ್ಶನ ಮಾಡಿದ್ದೀವಿ. ಎಲ್ಲೆಲ್ಲಿಂದನೋ ತರಿಸಿ, ಎಲ್ಲೆಲ್ಲಿಂದನೋ ಯಾರ್ಯಾರ ಹತ್ರ ಇದ್ದಿದ್ದನ್ನು ತರಿಸಿ ಅದನ್ನೆಲ್ಲನೂ ಒಂದು ಕಡೆ ಇಟ್ಟು ಜನ ನೋಡಲಿ, ಜನ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಇದ್ರ ಬಗ್ಗೆ ಮಾಹಿತಿ ಅವರಿಗೆ ಕೊಡಬೇಕು. ನಮ್ಮ ಕರ್ನಾಟಕದ ಹಿರಿಮೆ ಅಂತೀವಲ್ಲ, ಏನದು ಹಿರಿಮೆ? ಆ ಹಿರಿಮೆಗಳಲ್ಲಿ ಕೆಲವನ್ನ ನೋಡ್ಸೋಣ ಇವತ್ತು ಅಂತೇಳಿ ಒಂದು ನಮ್ಮ ಅರಣ್ಯದ ಬಗ್ಗೆ ಮಾಹಿತಿ, ಇನ್ನೊಂದು ಭೌಗೋಳಿಕ ಸೂಚ್ಯಂಕ, ಯಾವ್ಯಾವ ಸಾಮಾನಿಗೆ ಯಾವ್ಯಾವ ಬೆಳೆಗಳಿಗೆ ಸಿಕ್ಕಿದೆ ಅನ್ನೋದನ್ನ ಒಂದು ವಸ್ತು ಪ್ರದರ್ಶನ ಮಾಡಿದ್ದೀವಿ. ಇನ್ನೊಂದು ಈಗ ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. GI ಅಂದ್ರೆ ಭೌಗೋಳಿಕ ಸೂಚನೆ ಒಂದು ಸಾಮೂಹಿಕ ಹಕ್ಕು. ಇದು ಒಬ್ಬ ವ್ಯಕ್ತಿಯ ಒಡೆತನದಲ್ಲಿಲ್ಲ, ಸಮುದಾಯ ಅಥವಾ ಪ್ರದೇಶದ ಒಡೆತನದಲ್ಲಿ. ಇದು ಟ್ರೇಡ್ ಮಾರ್ಕ್ಗಿಂತ ಭಿನ್ನವಾಗಿದೆ. ಟ್ರೇಡ್ ಮಾರ್ಕ್ ಮೂಲವನ್ನು ಕಂಪನಿ ಅಥವಾ ವ್ಯಕ್ತಿ ಎಂದು ಗುರುತಿಸುತ್ತದೆ, ಆದರೆ GI ಭೌಗೋಳಿಕ ಮೂಲವನ್ನು ಸೂಚಿಸುತ್ತದೆ. IPRನಲ್ಲಿ GIನ ಪ್ರಾಮುಖ್ಯತೆ: ನೋಂದಾಯಿತ GI ಉತ್ಪನ್ನಗಳ ಅನಧಿಕೃತ ಬಳಕೆಯನ್ನು ತಡೆಯುತ್ತದೆ, ಸಾಂಪ್ರದಾಯಿಕ ಜ್ಞಾನ, ಕೌಶಲ್ಯ ಮತ್ತು ಪರಂಪರೆ ಆಧಾರಿತ ಕೈಗಾರಿಕೆಗಳನ್ನು ರಕ್ಷಿಸುತ್ತದೆ. GI ಟ್ಯಾಗ್ ಮಾಡಲಾದ ಉತ್ಪನ್ನಗಳು ದೃಢೀಕರಣ ಮತ್ತು ಗುಣಮಟ್ಟದೊಂದಿಗೆ ಸಂಬಂಧ ಹೊಂದಿದೆ. ಇವು ಕೇವಲ ಉತ್ಪನ್ನಗಳಲ್ಲ, ನಮ್ಮ ನೆಲದ ವಿಶೇಷತೆಯನ್ನು ಸಾರುವ ಹೆಮ್ಮೆಯ ಸಂಕೇತಗಳು. ಮೊದಲಿಗೆ ಪಾರಂಪರ್ಯ ರುಚಿ ಮೈಸೂರು ವಿಳೆದೆಲೆ, ಮೈಸೂರು ಚಿಗುರೆಲೆ. ಪ್ರಮುಖ ಅಂಶ ಮೈಸೂರು ಭಾಗದ ಕಪ್ಪು ಮಣ್ಣು ಮತ್ತು ವಾತಾವರಣದಿಂದಾಗಿ ಇದು ಹೊಳೆಯುವ ನುಣುಪಾದ ವಿನ್ಯಾಸ ಮತ್ತು ವೈಶಿಷ್ಟ್ಯವಾದ ಖಾರ ರುಚಿಯನ್ನು ಹೊಂದಿದೆ. ಶುಭ ಸಮಾರಂಭಗಳಲ್ಲಿ ಹಿರಿಯರಿಗೆ ಗೌರವದ ಸಂಕೇತವಾಗಿ ತಾಂಬೂಲದಲ್ಲಿ ಬಳಸುವ ಈ ಎಲೆ ನಮ್ಮ
ಸಾಂಸ್ಕೃತಿಕ ಅಭಿವ್ಯಂಜವಾಗಿ ಅಂಗ. ಬ್ಯಾಡಗಿ ಮೆಣಸಿನಕಾಯಿ ಇದರ ಮೂಲ ಹಾವೇರಿಯ ಬ್ಯಾಡಗಿ ಪಟ್ಟಣದಿಂದ ಬಂದಿದೆ. ಇದನ್ನು 2011ರಲ್ಲಿ ಭೌಗೋಳಿಕ ಸೂಚಕಕ್ಕೆ ಸೇರಿಸಲಾಯಿತು. ಇದು ತನ್ನ ವಿಶಿಷ್ಟವಾದ ಕೆಂಪು ಬಣ್ಣ ಮತ್ತು ಕಡಿಮೆ ಘಾಟು ಇರುವುದರಿಂದ ಇರುವ ಗುಣದಲ್ಲಿ ಪ್ರಸಿದ್ಧವಾಗಿದೆ. ಸೊ ನಾವು ಇವತ್ತಿನ ದಿನ ನಮಗೆ ಗೊತ್ತಿರೋಂಥ ಮಾಹಿತಿಗಳನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀವಿ ಇಲ್ಲಿ. ಹಾಗೆ ವನ್ಯಜೀವಿಗಳ ಬಗ್ಗೆ ತುಂಬ ಮುಖ್ಯವಾದಂಥ ಕೆಲವು ಪಕ್ಷಿ ಪ್ರಾಣಿಗಳಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು. ಸೊ ನಮ್ಮ ವಾಲಂಟಿಯರ್ ಈಗ ನಿಮ್ ಕಡೆ ಬರ್ತಾ ಇದ್ದಾರೆ. ಅದು ಯಾವ ಪಕ್ಷಿ? ಅಲ್ಲಿ ಮೇಡಮ್ ಫಸ್ಟ್ ಕೈ ಎತ್ತಿದ್ದಾರೆ. ಕಾಣಿಸ್ತಿದೆ ಎಲ್ಲರಿಗೂ? ಎಲ್ಲರಿಗೂ ಕಾಣಿಸ್ತಾ ಇದೆ? ಹದ್ದು. ಮೇಡಮ್ ಹೇಳಿದ್ದಾರೆ ನೀಲಕಂಠ. ಮೇಡಮ್ಗೆ ಚಪ್ಪಾಳೆ. ಸೊ ಇದು ಕರ್ನಾಟಕ ಸ್ಟೇಟ್ ಬರ್ಡ್. ದಿಸ್ ಇಸ್ ಕಾಲ್ಡ್ ಆಸ್ ಇಂಡಿಯನ್ ರೋಲರ್ ಆರ್ ನೀಲಕಂಠ. Of Karnataka is Indian roller or Neelkanta. Okay, so which is the state animal? Yavadu nam state do animal yavadu? No, we will pass the question. Yes. ಆನೆ ಅಲ್ವಾ? ನೀವು ಕೇಳ್ತಾ ಇದ್ರೆ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಐ ಕ್ಯಾನ್ ಸಿ ದೇರ್. ಎಸ್, ಐ ಕಾಂಟ್ ಹಿಯರ್. ಎಲಿಫೆಂಟ್. ಮೇ ಐ ನೋ ಯುವರ್ ನೇಮ್? ಅಭಯ್. ಸಾರಿ, ಅಭಯ್. ಅಭಯ್, ಪ್ಲೀಸ್ ಕ್ಯಾನ್ ವಿ ಕ್ಲಾಪ್ ಫಾರ್ ಅಭಯ್? ಓಕೆ, ಸೊ ನಾವು ನೆಕ್ಸ್ಟ್ ಕ್ವೆಶ್ಚನ್. ನಮ್ಮ ಸ್ಟೇಟ್ ದು ಯಾವುದು ಟ್ರೀ? ವಿಚ್ ಇಸ್ ದ ಸ್ಟೇಟ್ ಟ್ರೀ? ಶ್ರೀಗಂಧ. Srigandha. So we'll clap for your name, sir. Divakar. Which is the state flower? Sorry? Kamala. So you are giving answer, you are asking Kamala. Okay. So may I know your name, sir? Vijay. So Mr. Vijay is correct. So our state flower is lotus. Karnataka do hua is Kamala. Okay, so now we'll make a quiz little easy for the kids. I can't see kids. Okay, so we will show you some. Okay, our volunteer will take it around. So ನೀವು ಇದರಲ್ಲಿ ದಯವಿಟ್ಟು ನಿಮ್ಮ ಆನ್ಸರ್ ನಿಮ್ಮ ಹತ್ರ ಇಟ್ಕೋಬೇಕು. Who can guess all the thing will get the prize. Okay, all the five. You need to guess all the five. For the kids we can give like 3. If you can guess 3, that is okay. Sir, ದಯವಿಟ್ಟು ನಿಮ್ಮ ಆನ್ಸರ್ ನಿಮ್ಮ ಹತ್ರ ಇಟ್ಕೊಳ್ಳಿ. After we finish showing to everybody, then you can answer. ಎಲ್ಲವೂ ಹೇಳಬೇಕು. ನಮ್ಮ ಕಡೆಯಿಂದ ಒಂದು ಚಿಕ್ಕದ ಬಹುಮಾನ. ಓಕೆ, ವಿ ಹ್ಯಾವ್ ಸಂಬಡಿ. ನಮ್ಮ ಅಜ್ಜಿ ಅವರು ಇಲ್ಲಿ ಹೇಳ್ತಾರೆ. ಆನೆ, ಮೇಕೆ, ಮೊಲ, ಬೆಕ್ಕು, ಅಷ್ಟು ಗೊತ್ತಿಲ್ಲ. ಆಯ್ತು, ಕಾಡು ಪ್ರಾಣಿಗಳಮ್ಮ. ಇದೆಲ್ಲ ಕಾಡು ಪ್ರಾಣಿಗಳು. ಈಗ ಮೇಕೆ ಕಾಡು ಪ್ರಾಣಿ ಅಲ್ಲ. ಆಯ್ತು, ಓಕೆ ಓಕೆ, ಒತ್ತಡ ಜಾಸ್ತಿ ಬೇಡ. ಆರಾಮಾಗಿ ಆಲೋಚನೆ ಮಾಡಿ. ಬೇರೆಯವ್ರಿಗೆ ಪಾಸ್ ಮಾಡ್ತೀವಿ, ಮತ್ತೆ ನಿಮ್ಮ ಹತ್ರ ಬರ್ತೀವಿ. ಆನೆ, ಕರಡಿ, ಚೀತಾ. ಯಾವ್ದು ಚೀತಾ, ಕರಡಿ ಯಾವ್ದು? ಓಕೆ, ಚೀತಾನ, ಚಿರತೆನಾ? ಚಿರತೆ. ಓಕೆ, ಆಮೇಲೆ ಡಿಯರ್. ಯಾವುದು?
Deer. So how many you guessed? Correct. ಕರಡಿ, ಚೀತಾ ಕರೆಕ್ಟ್. ಚಿರತೆ ಕರೆಕ್ಟ್. ಓಕೆ, ಮತ್ತೆ ಯಾರಾದ್ರೂ? ಓಕೆ, ಮತ್ತೆ ಯಾರ್ಯಾರು ಇದ್ದಾರೆ? ಓಪನ್ ಫಾರ್ ಆಲ್ ನೌ. ಓಪನ್ ಫಾರ್ ಆಲ್ ಹೇಳ್ಬೋದಾ? kids. Okay, We said ನಾವ್ ಹೇಳಿ. 3 they should tell ಆನೆ ಇದು? correctly. ಆನೆ, ಜಿಂಕೆ, ಜಿಂಕೆ, ಐ ಥಿಂಕ್ ಮೊಲ ಅನ್ಸುತ್ತೆ ಇದು. ಮೊಲ, ಇದು ಚೀತಾದಿರ್ಬೇಕು. ಚೀತಾ, ಕರಡಿದು ಕರಡಿ. ಓಕೆ, Okay. ಎಸ್, Yeah, you have to come here. ಕಮ್. ಆನೆ. Side ಅಲ್ಲಿ ಬಾಬಾ, ಈ ಕಡೆ ಹಿಂಗೆ. ಎಲ್ಲರೂ ತೋರ್ಸ್ಬೇಕಾ? ಪಕ್ಷಿ, ಪಕ್ಷಿ, ಮುಟ್ಬಾರ್ದು. ಮೊಲ, ಮೊಲ, ಜಿಂಕೆ, ಕರಡಿ. ಕರಡಿ. Okay. Anybody else wants to come and join? ಇವಾಗೂ ನಮ್ಗೆ ಎಲ್ಲ 5 ಆನ್ಸರ್ ಸಿಗ್ಲಿಲ್ಲ. ಯಾರಾದ್ರೂ ಇನ್ನ ಹೇಳೋರಿದ್ದೀರಾ? ಮಕ್ಕಳಿಗೆ ಐದು 3 correct ಟೆಸ್ಟ್ answers ಮಾಡಾದ್ಮೇಲೆ ಇಲ್ಲ. ಕರೆಕ್ಟ್, ಮೂರು ದೊಡ್ಡವರು ಆಗ್ತಾ ಇದೆ, 5 ಆನ್ಸರ್ ಇಲ್ಲ. ಹೇಳ್ಬೇಕು. ಸೊ ಯಾರು ಇನ್ನೂ ಕರೆಕ್ಟ್ ಆಗಿ ಹೇಳಿಲ್ಲ, ಅದಕ್ಕೆ ನಾವು ಇನ್ನೂ ಓಪನ್ ಮಾಡಿಟ್ಟಿದ್ದೀವಿ ಕ್ವಶನ್. ಯಾವ್ದು? ಇದು. ಬಟ್ ನಾನು ಹೇಳಿದ ಕಾಡು ಪ್ರಾಣಿ ಜೊತೆ ಇದು ಯಾವ್ದು ಆಯ್ತು? ಅದು ಮೊಲ. ಇದು ಮೊಲ. ಯಾವ್ದು ಮೊಲ? ಮೊಲ ಇದು. ಅಲ್ಲ, ಮುಂಚೆ ಇದು ಮೊಲ ಹೇಳಿದ್ರಿ, ಇದು ಕುರಿ ಹೇಳಿದ್ರಿ. ಹೇಳ್ತಾರೆ ಕುರಿ ಮೇಕೆ ಎರಡು ಐತೆ. ಕುರಿ ಮೇಕೆ ತರ ಯಾವ ಕಾಡು ಪ್ರಾಣಿ? ಕಾಡು ಪ್ರಾಣಿ ಕುರಿ ಮೇಯಿಸ್ತೀವಲ್ಲ ಕಾಡು ಪ್ರಾಣಿ. ನಾವು ಎಲ್ಲರಿಗೂ ಚಪ್ಪಾಳೆ ಹೊಡೆದ್ರೆ ಆನೆ ಹೇಳಿದವ್ರಿಗೆ ಎಲ್ರಿಗೂ ಚಪ್ಪಾಳೆ. ಇದು ಕೋತಿ, ಕೋತಿ, ಮತ್ತೆ ಜಿಂಕೆ, 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 ಚುಕ್ಕೆ ಜಿಂಕೆ. ಅದು ಆನ್ಸರ್ ಚುಕ್ಕೆ ಜಿಂಕೆ. ಸಾಕಷ್ಟು ಜನ ಕುರಿ ಅಂತ ಇದ್ದಾರೆ. ಕುರಿ ತರ ಕಾಣಿಸೋದು ಕಾಡು ಪ್ರಾಣಿ ಯಾವುದು? ಜಿಂಕೆಗಳು. ಓಕೆ, ಜಿಂಕೆ. ನೆಕ್ಸ್ಟ್ ಬಂದು ಮೊಲ. ಮೊಲ ನಾವು ರ್ಯಾಬಿಟ್ ಅಂತ ಹೇಳ್ತಾರೆ, ಮಗು ಹೇಳ್ತು ರ್ಯಾಬಿಟ್ ಅಂತ. ಸೊ ನಾವು ರ್ಯಾಬಿಟ್ ಅಂತ ಕರೆಯಲ್ಲ, ಇಂಗ್ಲಿಷ್ ಅಲ್ಲಿ ನಮ್ಮ ಕಡೆ ಇರೋದು ಬ್ಲ್ಯಾಕ್ ನೇಪ್ಡ್ ಹೇರ್ ಅಂತ ಕರಿತೀವಿ. ಅದು ಕಾಡು ಮೊಲ. ಇದು ಬಂದು ಮುಂಗ್ಸಿ, ಗೊತ್ತಿದ್ಯಾ? ಸೊ ಮುಂಗ್ಸಿದು ಯಾರೋ ಒಬ್ರು ಬೆಕ್ಕು ಅಂತ ಹೇಳಿದ್ರು, ಅಮ್ಮ ಬೆಕ್ಕು ಅಂತ ಹೇಳಿದ್ರು, ಅದು ಕಾಡು ಬೆಕ್ಕು ಜಾತಿಗೆ ಸೇರುತ್ತೆ. ಸೊ ಇದು ಬಂದು ನವಿಲು. ಅಮ್ಮ ಹೇಳಿರೋದು ಮಂಗ ಹೇಳಿದ್ರು, ಅದು ಮಂಗ ಅಲ್ಲ, ನವಿಲು. ಸೊ ಇದೆಲ್ಲ 5ರಲ್ಲಿ 4 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಮ್ಮ. ಅಮ್ಮಗೆ ಒಂದು ಬಹುಮಾನ. ಎಲ್ಲರೂ ಚಪ್ಪಾಳೆ. ಒಂದು ಚಪ್ಪಾಳೆ. ಧನ್ಯವಾದಮ್ಮ. ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮುಂದಿನ ಚಟುವಟಿಕೆ ಬಹಳ ಕುತೂಹಲಕಾರಿಯಾಗಿರುತ್ತೆ. ಜಿಗ್ಜಾ ಪಜಲ್. ಅವರು ಒಂದು ಪ್ರಾಣಿಯ ಬೇರೆ ಬೇರೆ ಭಾಗಗಳನ್ನು ನಿಮಗೆ ಕಲಿಸ್ಬಿಟ್ಟು ಕೊಡ್ತಾರೆ. मैम टोटल बुक 5 कर दीजिए. Okay. 5 कर देते. ಐದನೇ ಗ್ರೂಪ್ who is first group? This is also still wrong. Team 5 is still wrong. Lion, tail, maka. Okay, you have guessed, but the puzzle is still wrong. Amit is working on it. Volunteer is also not able to do. So now team 5 also done. Okay. Okay. This is for teamwork. ನೀವು ಟೀಮ್ ವರ್ಕ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅವ್ರ ಮಕ್ಕಳಿಗೆ ಅವ್ರು ತೋರಿಸ್ಬೇಕು ಅಂದ್ರೆ ಸಿಗಲ್ಲ. ಇದೆಲ್ಲ ಕಾಡು ಅಂಚಿನ ಅಳಿವಂಚಿನಲ್ಲಿ ಇರೋದಂತ ಪ್ರಾಣಿಗಳು. ಸೊ ಹಾಗಾಗಿ ಇವತ್ತು ಅದನ್ನ ಮಾತ್ರ ಇವತ್ತು ಆಯ್ಕೆ ಮಾಡಿಕೊಂಡು ತೋರಿಸ್ತಾ ಇದ್ದೀವಿ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅದನ್ನ ಸಂರಕ್ಷಣೆ ಮಾಡ್ತೀವಿ. ಅದಕ್ಕೆ ಗಾಯ ಏನಾದರೂ ಗಾಯಗೊಂಡಿದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡಿ ಪುನಃ ಅದಕ್ಕೆ ಕಾಡಿಗೆ ಬಿಡುವಂತ ವ್ಯವಸ್ಥೆಗಳನ್ನ ಮಾಡ್ಕೋತೀವಿ. ನಾಯಿ ನೋಡ್ರೆ ಹೊರ್ಗಡೆ ಹೋಗಿ ಅವೇ ಅವ್ರದ್ದು ಫುಡ್ನ ಅದೇ ತಗೊಳುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅದು. ಆದರೆ ನಾವು ಅದನ್ನ ಬನ್ಸಿ ಆಮೇಲೆ ಒಂದು ದಿವಸ ನಾವು ಹೊರ್ಗಡೆ ಲೈಕ್ ಕಳಿಸ್ಬೇಕು ಅಂದರೆ ಅದಾಗತ್ತೆ, ಫುಡ್ ತಗೊಳ್ಳಲ್ಲ, ಆಮೇಲೆ ಸಾಯುತ್ತೆ. ವೆರಿ ಗುಡ್, ವೆರಿ ಗುಡ್. ಅದು ಪ್ರಾಣಿಗೆ ಅದೇ ಆದಂಥ ಜೀವನ ಇದೆ. ಆಮೇಲೆ ಪ್ರಾಣಿಗೊಂದು ಶಕ್ತಿ ಇದೆ, ಅದ್ರ ಜೀವನವನ್ನು ಅದೇ ಮಾಡುವ ಶಕ್ತಿ ಇದೆ. ಮನುಷ್ಯನ ಥರ ಡಿಪೆಂಡೆಂಟ್ ಅಲ್ಲ ಅದು. ಮನುಷ್ಯನ ಬೇರೆಯವ್ರ ಮೇಲೆ ಅವಲಂಬಿಸಿರೋ ಹಾಗೆ ಅದು ಅವಲಂಬಿಸಿರಲ್ಲ. ಆದ್ದರಿಂದ ಅದನ್ನು ಸ್ವತಂತ್ರವಾಗಿ ಬಿಡಬೇಕು. ಆಮೇಲೆ ಅದರ ಜೀವನ ಮಾಡೋಕ್ಕೆ ತೊಂದರೆ ಆಗದಂಗೆ ಮಾಡಬೇಕು.
ಅದನ್ನು ಮನೆಯಲ್ಲಿ ಕೂಡ ಹಾಕೋದು, ಆಮೇಲೆ ನಾವು ತಿನ್ನೋ ಆಹಾರ ಅದು ಕೊಡೋದು, ನಾವು ಕೊಟ್ಟಾಗ ತಿನ್ನೋ ಹಾಗೆ ಡಿಪೆಂಡೆಂಟ್ ಮಾಡಿಬಿಡೋದು, ಕಾಯ್ತಾ ಕೂತಿರ್ಬೇಕು. ಅದು ಪಾಪ ನಾಯಿಗಳು ಅಷ್ಟೇ, ಕೆಲವೆಲ್ಲ ಹೆಂಗೆ ಕಾಯ್ತಾ ಇರುತ್ತೆ. ಆಮೇಲೆ ಅವ್ರು ಹಾಕಿದ ತಕ್ಷಣ ಅದೇನು ಹಾಕ್ತಾರೋ ಅದು ಹಸುವಿಗೆ ತಿನ್ನುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೆಯದೋ ಇಲ್ವೋ ಗೊತ್ತಿಲ್ಲ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾವು ನಾಯಿನ ತಂದು ಸಾಕೋದು ತುಂಬ ಪುಣ್ಯದ ಕಾರ್ಯ ಅಂತ. ಆದರೆ ಅದರಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಆ ಚಿಕ್ಕ ಹುಡುಗಿ ಹೇಳಿದ್ವಿ. ತುಂಬಾ ಒಳ್ಳೆಯದದು. ನಿಂಗೆ ಇಷ್ಟನಾ? ನಿನ್ನ ಹೆಸರೇನು? ಪ್ರಣವಿ. 4th. ನನಗೆ ಇಷ್ಟ ಆಗೋದು ಬೇರೆ ಥರ ಆ್ಯನಿಮಲ್ಸು. ಆಮೇಲೆ ಬೆಕ್ಕನ್ನು ಸಾಕೋದು ಅದು ತುಂಬ ಒಳ್ಳೆಯದಲ್ಲ. ಬೆಕ್ಕನ್ನು ಸಾಕಿದ್ರೆ ಮನೆಯಲ್ಲಿ ಅದು ಕಾಯ್ಕೊತುಕೊಂಡಿರ್ಬೇಕು. ಆಮೇಲೆ ನಾವೇನು ಕೊಡೋದು ಅದು ತಿನ್ನಬೇಕು. ನೀರು ನಮ್ಮ 100% ಕಂಟಾಮಿನೇಟ್ ಆಗ್ತಾ ಇದೆ, ಆಗೋಗಿದೆ. ಸೊ ಇವತ್ತು ನಾವೆಲ್ಲ ಬಾಟ್ಲ್ ನೀರು ಕುಡಿತಾ ಇದ್ದೀವಿ 20 ರೂಪಾಯಿ ಕೊಟ್ಟು. ನನ್ನ ಪ್ರಕಾರ ಅದು ವಿಷ. ಸೊ ಪ್ರತಿದಿನ ನಾವು 1 ಲೀಟ್ರ್ ನೀರಲ್ಲಿ 2,40,000 ನ್ಯಾನೋ ಪ್ರಾಕ್ಟಿಕಲ್ ಪ್ಲಾಸ್ಟಿಕ್ ಕಣಗಳು ನಮಗೆ ಸಿಗ್ತಾ ಇದೆ. ಅದನ್ನು ನಾವು ಕುಡಿತಾ ಇದ್ದೀವಿ. ಅದರಿಂದ ಬೇರೆ ಬೇರೆ ರೀತಿ ನಮ್ಮ ದೇಹದಲ್ಲಿ ಕಾಯಿಲೆಗಳು ಸಹ ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ನಮ್ಮ ಅಂತರ್ಜಲ ಎಲ್ಲೋಯ್ತು? ನಾವು ಅಂತರ್ಜಲನ ಏಕೆ ನಾವು ನಮ್ಮ ಪ್ರಕೃತಿನ ನಾಶ ಮಾಡ್ಕೊಂಡಿರೋ ಕಾರಣ ಆಗಿರ್ಬೋದು, ಗಿಡಗಳನ್ನ ಮರಗಳನ್ನ ಕಡ್ದಿರೋದಾಗಿರ್ಬೋದು. ಸೊ ಈ ರೀತಿ ಎಲ್ಲ ನಮ್ಮ ಡಿಸ್ಟ್ರಾಯ್ ಮಾಡ್ತಾ ಇರೋದ್ರಿಂದ ನಮ್ಮ ಅಂತರ್ಜಲ ಕಂಪ್ಲೀಟ್ ಕುಸ್ತೋಗಿದೆ. ಅದನ್ನು ಹೇಗೆ ನಾವು ಪುನರ್ ಜೀವನ ಕೊಡಬೇಕು ಅನ್ನೋದ್ರ ಬಗ್ಗೆ ಸಣ್ಣ ಮ್ಯಾಜಿಕ್ ಇದೆ. ಸೊ ನನ್ನ ಹತ್ರ ಒಂದು ಬಾಟಲ್ ಇದೆ, ಓಕೆನಾ? ಇದರಲ್ಲಿ ಒಂದು ಸ್ಲೋಗನ್ ಸಹ ಇದೆ, ನೀರನ್ನು ಉಳಿಸಿ, ಓಕೆ, ಸೇವ್ ದ ವಾಟರ್. ಓಕೆ, ಇಲ್ಲಿ ಸೊ ಇದರಲ್ಲಿ ನೀರಿದೆ. ಯಾರನ್ನು ಹೆಲ್ಪ್ ಮಾಡ್ತೀರಾ? ಬನ್ನಿ. ಸೊ ಇದು ಬಾಟಲ್ಲು, ಇದು ಬೋರ್ವೆಲ್ ಅಂತ ತಿಳ್ಕೊಳ್ಳಿ. ಮೊದಲು ಬೋರ್ವೆಲ್ಲಲ್ಲಿ ಭಾಳ ನೀರು ಚೆನ್ನಾಗಿತ್ತು. ಇವಾಗ 100 ಅಲ್ಲ 1000 ಅಡಿ ಕೊರೆದ್ರೂ ಸಹ ನಮ್ಗೆ ನೀರು ಸಿಗ್ತಿಲ್ಲ, ವಿಷ ಸಿಗ್ತಾ ಇದೆ. ಹಾಗೆ ಬೋರ್ವೆಲ್ನ ನಾವು ರೀಚಾರ್ಜ್ ಮಾಡೋದು ಹೇಗೆ? ರೀಚಾರ್ಜ್ ಮಾಡೋದ್ರಿಂದ ಹೇಗೆ ನಮಗೆ ನೀರು ಉತ್ಪತ್ತಿ ಆಗುತ್ತೆ? ಸೊ ಈ ಥರ ನೀರು ಖಾಲಿ ಆಗುತ್ತೆ. ಸೊ ಅದನ್ನು ನಾವು ಬಂದಂಥ ಮಳೆ ನೀರನ್ನ ಮತ್ತೆ ಆ ಬೋರ್ವೆಲ್ಗೆ ಸುತ್ತ ಒಂದು ಹಳ್ಳ ಕೊರೆದು ಮತ್ತು ಒಂದು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಇಟ್ಬಿಟ್ಟು ಅದನ್ನು ನೀವು ನೀರನ್ನ ಶೇಖರಣೆ ಮಾಡಿದ್ರೆ ಅದು ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಅಂತಾನೆ ಈಗ ಇನ್ನೊಂದು ಮ್ಯಾಜಿಕ್ ಮಾಡೋಣ. ಸೊ ನನ್ನ ಹತ್ರ ಒಂದು ಖಾಲಿ ಬ್ಯಾಗ್ ಇದೆ. ಇದಕ್ಕೆ ಯಾರನ್ನ ಒಬ್ರು ಹೆಲ್ಪ್ ಮಾಡ್ತೀರಾ? ಯಾರನ್ನ ಒಬ್ರು ಬನ್ನಿ ಮೇಡಮ್. ಯಾರು ಬರ್ತೀರಾ? ನೀವು ಬರ್ತೀರಾ? ಬನ್ನಿ. ಯಾರು ಬರ್ತೀರಾ? ನೀನು ಬರ್ತೀಯಾ? ಓಕೆ, ನಿನ್ನ ಹೆಸರೇನು? ಜೋರಾಗಿ ಹೇಳಲ್ಲಿ. ಪೃಥ್ವಿ. ಎಷ್ಟನೇ ಕ್ಲಾಸು? UKG-ನಾ? ನಾನು LKG. ನೀನು UKG-ನಾ? ಓಕೆ. ಈ ಕ್ಯಾಪಲ್ಲಿ ಏನಾನ ಇದೆಯಾ ನೋಡ್ತೀಯಾ? ಏನಾನ ನೋಡು, ಇದೆಯಾ? ಕೈ ಹಾಕಿ ನೋಡು. ಏನಿಲ್ಲ. ಇಲ್ಲ. ಮೇಡಮ್ ನಿಮ್ಮ ಹೆಸರೇನು? ಮಾಣಿಕ್ಯ. ನೀವು ಎಷ್ಟನೇ ಕ್ಲಾಸ್? 7th grade. 7th. ನಾನು 6th ಓದ್ತಾ ಇದ್ದೀನಿ. ಓಕೆ, ಈ ಕ್ಯಾಪಲ್ಲಿ ಏನಾನ ಇದೆಯಾ ನೋಡಿ, ಚೆಕ್ ಮಾಡಿ. ಏನಿಲ್ಲ. ಜೋರಾಗಿ ಹೇಳಿ. ಏನೂ ಇಲ್ಲ ಅದರಲ್ಲಿ. ಓಕೆ, ನಾನು ಕನ್ಫರ್ಮ್ ಮಾಡ್ತೀನಿ. ಈ ಬ್ಯಾಗಲ್ಲಿ ಏನೂ ಇಲ್ಲ, ಖಾಲಿ ಇದೆ. ಸೊ ಇಲ್ಲಿ ಹಸಿರು ಇದೆ. ಹಸಿರು ನಮ್ಮೆಲ್ಲರ ಉಸಿರು. ಓಕೆ, ಇವತ್ತು ನಾವು ಈ ಹಸಿರನ್ನ ಕಳ್ಕೊಳ್ತಾ ಇದ್ದೀವಿ. ಆ ಕಳ್ಕೊಂಡಿದ್ದ ಪರಿಣಾಮ ನಮಗೆ ಬೇರೆ ಬೇರೆ ರೀತಿಯಾದಂಥ ರೋಗಗಳು ಸಹ ಬರ್ತಾ ಇದೆ. ಹೌದಾ? ಈಗ ಇವ್ರನ್ನ ಕೊಡ್ತೀನಿ. ನಿಮ್ಮ ಹೆಸರು ಏನಂದಿರಿ? ಮಾಣಿಕ್ಯ. ಅವ್ರ ಕೈ ಕೊಟ್ಟಿದ್ದೀನಿ, ಸ್ವಲ್ಪ ತೋರಿಸಿ ಎಲ್ಲರಿಗೂ. ಗ್ಯಾರಂಟಿ ಇದೆಯಾ ಅವ್ರ ಕೈಯಲ್ಲಿ? ಗ್ಯಾರಂಟಿ ಇದೆಯಾ ಕೈಯಲ್ಲಿ? ಓಕೆ, ಆ ಕೈಯಲ್ಲಿ ಇರೋದನ್ನು ನಾನು ಇದರೊಳಗೆ ಹಾಕಿಸ್ತೀನಿ. ಹಾಕಿದ್ರ ಚೆಕ್ ಮಾಡಿ. ಇದೆಯಾ? ಗ್ಯಾರಂಟಿ ಇದೆಯಾ? ಓಕೆ, ಒಳಗಡೆ ಹಾಕಿ. ಓಕೆ, ವೆರಿ ಗುಡ್. ಸೊ ಕರೆಕ್ಟಾಗಿ ಹಾಕಿದ್ದಾರೆ. ಹಾಕಿಬಿಟ್ಟು ರೆಡಿ 1 2 3 ಹೀಗೆ ಮಾಡಿದಾಗ ಸೊ ಓಪನ್ ಮಾಡಿ, ತಗೊಳ್ಳಿ, ಅಲ್ಲಿ ತೋರಿಸಿ. ವಾವ್! ಸೊ ಇಮಿಡಿಯೇಟ್ ಕಲರ್ ಚೇಂಜ್ ಆಗೋಯ್ತು. ಈ ಕಲರ್ ನೋಡಿದ್ದೀರಾ ಎಲ್ಲನಾ?
ಇವತ್ತು ನೋಡ್ತಾ ಇರ್ಬೋದು ನೀವು. ಕರ್ನಾಟಕದ ಬಾವುಟದಲ್ಲಿದೆ. ಓಕೆ, ಚೂ ಅಂತೇಳಿ ಮೇಡಮ್. ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ ಹೇಳಿ. ಓಕೆ, ಕೈ ಹಾಕಿ. ಸೊ ಇವತ್ತು ನಮ್ಮ ಕರ್ನಾಟಕದ 2ನೇ ದಿನ, 1ನೇ ದಿನ ನಮ್ಮ ಕರ್ನಾಟಕ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಈ 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ನಮ್ಮ ಕರ್ನಾಟಕ ಸುರಕ್ಷಿತವಾಗಿರಬೇಕು ಅಂತಂದಾಗ ನಾವು ಹಸಿರನ್ನ ಬೆಳೆಸಬೇಕು. ಪ್ರತಿ ಮನೆಯಲ್ಲೂ ಒಂದು ಗಿಡನ ಹಾಕಿ ಅದನ್ನು ಸಂರಕ್ಷಣೆ ಮಾಡಿ ನಮಗೆ ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗುತ್ತೆ. ಇಡೀ ಕರ್ನಾಟಕ ಸಮೃದ್ಧಿಯಾಗಿ ಬೆಳೆಯುತ್ತೆ. ಓಕೆ, ಥ್ಯಾಂಕ್ ಯು. ಇದನ್ನು ಹಾಕಿ ನಮ್ಮ ಕರ್ನಾಟಕದಲ್ಲಿ ಹೇಳಮ್ಮ, ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಗಿಡ ಹಾಕಿ ಅಂತೀವಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಗಿಡ ಹಾಕಿ ಇಲ್ಲಿ ಹಾಕಿ, ನೀವು ಇದನ್ನ ಹಾಕಿ ಬೆಳೆಸಿ, ಅದನ್ನ ಬೆಳೆಸಿ ಅಂತೇಳಿ, ಅದನ್ನ ಬೆಳೆಸಿ. ರೆಡಿ 1 2 3 ಅಂತೇಳಿ. ರೆಡಿ 1 2 3 ಅಂತೇಳಿ ಚೂ ಹಾಕಿ. ಸೊ ಗ್ರೀನ್ ಬಂತು. ಸೊ ಹೀಗೆ ನಮ್ಮ ಕರ್ನಾಟಕನ ಕಾಪಾಡ್ಕೋಬೇಕು ಅಂತಂದ್ರೆ ನಮ್ಮ ಕರ್ನಾಟಕನ ಈ ರೀತಿ ಗ್ರೀನರಿ ಮಾಡಬೇಕು. ಓಕೆ, ಸೊ ಇಲ್ಲಿನ ಎಲ್ಲ ಮಕ್ಕಳಿದ್ದಾರೆ. ಸೊ ನಿಮ್ಮ ಹೆಸರಲ್ಲಿ ಒಂದು ಮನೆ ಮುಂದೆ ಒಂದು ಗಿಡನ ಹಾಕಿ, ಅದಕ್ಕೆ ಒಂದೊಂದು ಲೋಟ ನೀರು ಹಾಕಿ, ಅದು ಗಿಡವಾಗಿ ಬೆಳೆಯುತ್ತೆ. ಆ ಗಿಡವಾಗಿ ಬಿದ್ದು ನಮಗೆ ಈ ಥರ ಗಾಳಿ ಬಂದಾಗ ನಾವು ಒಳ್ಳೆ ಗಾಳಿಯನ್ನು ನಾವು ತೊಗೊತೀವಿ. ಥ್ಯಾಂಕ್ ಯು. ಸೊ ಈಗ ನೀರು ಹೋದಂಥ ನೀರು ಮತ್ತೆ 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 ಬರಬೇಕು. ಸೊ ಈ ರೀತಿ ಬರ್ತಾನೆ ಇರುತ್ತೆ. ಎಷ್ಟೇ ಖಾಲಿ ಮಾಡಿದ್ರೂ ಸಹ ನೀರು ಬರ್ತಾನೆ ಇರುತ್ತೆ. ಹೀಗೆ ನಮ್ಮ ಬೋರ್ವೆಲ್ ನೀರು ಬರ್ತೋದಂಥದ್ದನ್ನು ನಾವು ಪುನರ್ಜೀವನ ಕೊಡಬೇಕು. ಆ ಪುನರ್ಜನ್ಮ ಕೊಡಲಿಕ್ಕೆ, ಜೀವನ ಕೊಡಲಿಕ್ಕೆ ನಾವು ಮಳೆ ಬಿದ್ದಂಥ ನೀರನ್ನ ಈ ರೀತಿ ಸ್ವಲ್ಪ 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 ನೀರಿಗೆ ಭೂಮಿಗೆ ಕುಡಿಸ್ಬೇಕು. ಸೊ ಹಾಗೆ ನಂತರ ಒಂದು ಖಾಲಿ ಇದೆ. ಸೊ ಮೊದಲು ಒಂದು ಇದು ಎಷ್ಟು ವರ್ಷ ಆಯ್ತು ಇಲ್ಲಿ ಸ್ಟಾರ್ಟ್ ಆಗಿ ಮೇಡಮ್? ಎಲ್ಲಿ 9 ವರ್ಷ ಹಿಂದೆ ಹೋದಾಗ ಇಲ್ಲಿ ಕಣ ಇರಲಿಲ್ಲ, ರಾಗಿ ಕಣ ಅಂತ ಹೆಸರು ಇರಲಿಲ್ಲ. ಇವಾಗ ರಾಗಿ ಕಣ ಅಂತ ಮಾಡ್ಕೊಂಡಿದ್ರೆ ಆ ಕಣ ಹೀಗಿತ್ತು, ಖಾಲಿ 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 ಆಗಿತ್ತು. ಓಕೆ, ಇದು ರಾಗಿ ಕಣ ಸಂತೆ ಕಾನ್ಸೆಪ್ಟ್ ಬಂದಮೇಲೆ ಯಾವ ರೀತಿ ಇಲ್ಲಿ ಹೇಗೆ ನಡೀತಾ ಇದೆ, ನಮ್ಮ ಬೆಂಗಳೂರು ಜನಕ್ಕೆ ಎಂತಹ ಆಹಾರವನ್ನು ಕೊಡ್ತಾ ಇದ್ದೀವಿ, ಎಂಥ ಸಮೃದ್ಧಿ ಆಹಾರವನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಸಣ್ಣ ಮ್ಯಾಜಿಕ್ ಮಾಡ್ತೀನಿ. ಇದು ಖಾಲಿ ಇದೆ. ಬೆಂಕಿ ಅನಿಸ್ತದೆ, ಬೆಂಕಿ ಅನಿಸ್ತಾರೆ, ಕಾಸು ಬರುತ್ತೆ. ಬಾಕ್ಸಲ್ಲಿ ಪೇಪರ್ಸ್ ಬರುತ್ತೆ. ಸೊ ಹೀಗೆ ಅದನ್ನು ಬರ್ನ್ ಮಾಡಿ ಖಾಲಿಯಾಗಿರೋಂಥ ಜಾಗಕ್ಕೆ ಒಂದು ಜ್ಯೋತಿಯನ್ನು ಕಳಿಸ್ತೀನಿ. ಹೀಗೆ ಖಾಲಿ ಇದೆ. ಸೊ ಈಗ ನಮ್ಮ ರಾಗಿ ಖಾಲಿ ಇರೋ ಒಂದು ಇದು ಹೇಗೆ ಅಲ್ಲಿ ಪರಿವರ್ತನೆ ಆಗುತ್ತೆ, ಇವತ್ತು ಯಾವ ರೀತಿ ನಡೀತಾ ಇದೆ, ಈ ರಾಗಿ ಕಣಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನು ಇಲ್ಲಿ ನೋಡೋಣ. 1 2 3 ಹೀಗೆ. ಸೊ ನನ್ನ ಹತ್ರ ಒಂದು ಮ್ಯಾಜಿಕ್ ಬಾಕ್ಸ್ ಇದೆ. ಎಲ್ಲರ ಮನೆಯಲ್ಲೂ ಇದನ್ನು ಉಪಯೋಗಿಸ್ತೀರಾ. ಇದರಲ್ಲಿ ಒಂದು ಮ್ಯಾಜಿಕ್ ಆಮೇಲೆ ತೋರಿಸ್ತೀನಿ. ಸೊ ಹೀಗೆ ಖಾಲಿ ಇರೋವಂಥ ಜಾಗದಲ್ಲಿ ಇವತ್ತು ಸುಮಾರು 100 ರಿಂದ 150 ರೈತರು ಮತ್ತು ಆರ್ಗ್ಯಾನಿಕ್ ಕಂಪನಿಗಳು ಸಹ ಇಲ್ಲಿ ಬಂದು ಶುದ್ಧವಾದಂತಹ ವಿಷಮುಕ್ತ ಆಹಾರವನ್ನು ಈ ರಾಗಿ ಕಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಇವತ್ತು ಆರೋಗ್ಯ ಭಾಳ ಮುಖ್ಯ. ಇವತ್ತು ಸಣ್ಣ ಸಣ್ಣ ಮಗುಗೆ ಇನ್ಸುಲಿನ್ ಕೊಡ್ತಾ ಇದ್ದಾರೆ, BP ಇದೆ, ಶುಗರ್ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಾವು ಪ್ರತಿದಿನ ಸೇವಿಸ್ತಿರುವಂಥ ಆಹಾರ ಕಂಪ್ಲೀಟ್ ವಿಷ ಆಗಿದೆ. ಈ ರಾಗಿ ಕಣದಲ್ಲಿ ನಿಮಗೆ ತುಂಬ ಒಳ್ಳೆ ನೈಸರ್ಗಿಕವಾಗಿ ಬೆಳೆದಂಥ ಆಹಾರ ಪದ್ಧತಿಗಳ ನಾವು ಏನು ಮೊದಲು ಒಂದು 50 ವರ್ಷದಿಂದ ನಾವು ತಿಂತಾ ಇದ್ದೀವಿ, ಅದೇ ರೀತಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಶುದ್ಧವಾದಂತಹ ಗಾಣದಿಂದ ಮಾಡಿದಂಥ ಎಣ್ಣೆಗಳ ಪದಾರ್ಥಗಳು ಸಿಗ್ತಾ ಇದೆ. ಇದನ್ನು ನೀವು ತೊಗೊಂಡು ಹೋಗ್ಬೋದು. ನೋಡಿ, ಎಲ್ಲ ರೀತಿಯ ಎಣ್ಣೆ ಪದಾರ್ಥಗಳು ಸಿಗುತ್ತೆ. ಸೊ ನಿಮಗೆ ಶುದ್ಧವಾದಂಥ ಸಾಂಬಾರು ಪುಡಿನೂ ಸಹ ಸಿಗುತ್ತೆ. ಕಂಪ್ಲೀಟ್ ರೈತರೇ ಮಾಡಿರೋವಂಥದ್ದು ಇಲ್ಲಿ ನೀವು ಕೊಂಡ್ಕೊಂಡು ಹೋಗ್ಬೋದು. ಮತ್ತು ರೈಸ್, ಕಂಪ್ಲೀಟ್ ಆರ್ಗ್ಯಾನಿಕ್ ರೈಸು ಸಹ ಎಲ್ಲ ರೀತಿಯಂಥ ರೈಸು ಸಹ ನಮ್ಮ ರಾಗಿ ಕಣದಲ್ಲಿ ಸಿಗುತ್ತೆ. ಇದನ್ನು ತೊಗೊಂಡೋಗಿ ಬೆಲ್ಲ ಇಂಪಾರ್ಟೆಂಟ್. ಈಗ ಶುಗರು ಭಾಳಷ್ಟು ನಮಗೆ ದೇಹಕ್ಕೆ ಹಾನಿ ಆಗ್ತಾ ಇದೆ. ಅದನ್ನು ಕಂಪ್ಲೀಟ್ ದೂರ ಮಾಡಿ
ಆರ್ಗ್ಯಾನಿಕ್ ಬೆಲ್ಲನ ಕೊಂಡ್ಕೊಳ್ಳಿ. ನಿಮ್ಮ 100% ಕಾಯಿಲೆಗಳನ್ನ ನೀವು ಈ ಬೆಲ್ಲದಿಂದ ಮಾತ್ರ ನೀವು ರೆಡಿ ಮಾಡ್ಕೋಬೋದು. ಹಾಗೆ ಶುದ್ಧವಾದಂಥ ಬೇಳೆ ಪದಾರ್ಥಗಳು ಯಾವುದನ್ನಾಗಲಿ, ಈ ವಿಷಯ ನಿಮ್ಗೆ ಅಷ್ಟೇ ಅಲ್ಲ, ನೀವು ಇಷ್ಟು ಜನ ಬಂದಿದ್ದೀರಾ, ನೀವು ನಿಮ್ಮ ಅಕ್ಕಪಕ್ಕ ಮನೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು, ಈ ನಾಲೆಡ್ಜನ್ನು ಕೊಡಬೇಕು. ಆ ನಾಲೆಡ್ಜ್ ಏನಪ್ಪ ಅಂತಂದರೆ ಈ ರೀತಿ ಹಿಂಗೆ ನಿಮ್ಮ ನಾಲೆಡ್ಜನ್ನ ಬೇರೆಯವರಿಗೆ ಕೊಟ್ಟಾಗ ಸೊ ಇಲ್ಲಿ ರಾಗಿ ಕಣ ಇನ್ನೂ ಇಂಪ್ರೂವ್ ಆಗುತ್ತೆ. ಇಲ್ಲಿಗೆ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಬಂದಾಗ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ಆಗಿದೆ. ರಾಗಿ ಕಣನ ಮರೆಯಬೇಡಿ. ಸೊ ರಾಗಿ ಕಣ ಮರೆಯೋದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗುತ್ತೆ. ತೋಟ ದೊಡ್ಡದು ಗದ್ದೆ ಆ ಥರ ಇರೋ ಜಾಗದಲ್ಲಿ ಹಾಕಿ ಬೆಳೆಯುತ್ತೆ, ಹಾಗಾಗಿ ವೇಸ್ಟ್ ಆಗಲ್ಲ. अयो हमें एक्सीएल वाला नहीं है. ಸಿಲಿಂಡರ್ ಇದೆ. ಈ ಸಿಲಿಂಡರ್ ಹಿಂಗೆ ಉಜ್ಜಿದ್ರೆ ಇನ್ನೂ ಒಳಪಳ ಅಂತ ಹೊಳೆಯುತ್ತೆ. ಆದರೆ ಒಳಗಡೆ ನೋಡಿದಾಗ ಅಷ್ಟೇ ಕತ್ತಿ ಇದೆ. ಸೊ ಹಾಗೆ ನಮ್ಮ ದೇಹ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೀನಿ ನಾನು. ಒಳಗಡೆ ಯಾವ ರೋಗ ಇದೆ ಗೊತ್ತಿಲ್ಲ, ಯಾವಾಗ BP ಇದೆ ಗೊತ್ತಿಲ್ಲ, ಯಾವಾಗ ಶುಗರ್ ಇದೆ ಗೊತ್ತಿಲ್ಲ, ಯಾವಾಗ ಕ್ಯಾನ್ಸರ್ ಇದೆ ಗೊತ್ತಿಲ್ಲ. ಸೊ ಇಂಥ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳು ನಮ್ಮ ಚಿಕ್ಕ ಚಿಕ್ಕ ಮಾಡುವಂಥ ತಪ್ಪುಗಳಲ್ಲಿ ನಾವು ನಮ್ಮ ಆರೋಗ್ಯನ ಕಳ್ಕೊತಾ ಇದ್ದೀವಿ. ದಯವಿಟ್ಟು ಇದು ಬೇಡ, ಒಳಗಡೆ ಸುಂದರವಾಗಿ ಇರಬೇಕು ಅಂತಂದ್ರೆ ಈ ರಾಗಿ ಕಣಕ್ಕೆ ಬನ್ನಿ, ಸಿಗುವಂಥ ನೈಜ ವಸ್ತುಗಳನ್ನು ತಗೊಳ್ಳಿ, ಪರ್ಚೇಸ್ ಮಾಡಿ, ಶುದ್ಧವಂತ ಆಹಾರವನ್ನು ತಗೊಂಡು ಸೇವನೆ ಮಾಡಿ. ಈಗ ಇಲ್ಲಿ ಇರೋವಂಥ ಒಂದು ಬದುಕನ್ನು ನಾವು ನೋಡಬೇಕು ಅಂತಂದಾಗ ಸೊ ಇದು ಖಾಲಿ ಇದೆ. ಸೊ ಇದು ಖಾಲಿ ಹಾಕಿ ಹೀಗೆ ಮಾಡಿದಾಗ ಸೊ ಇಲ್ಲಿ ಖಾಲಿ ಇರೋವಂಥ ಜಾಗ ಸೊ ಹೀಗೆ ಬರುತ್ತೆ. ಸೊ ನಾವು ಒಳ್ಳೆ ಆಹಾರ ತಿಂದಾಗ ನಮ್ಮ ಬದುಕು ಹೀಗಿರುತ್ತೆ, ನಮ್ಮ ಬಣ್ಣ ಹಿಂಗಿರುತ್ತೆ, ನಾವು ಹಿಂಗಾಗ್ತೀವಿ. ಸೊ ಹೀಗೆ ನಮ್ಮ ಬದುಕು ಈ ರೀತಿ ಆಗಬೇಕು, ಸುಂದರವಾದಂಥ ಬದುಕಾಗಬೇಕು. ಈ ಸುಂದರವಾದಂಥ ಬದುಕಾಗಲಿಕ್ಕೆ ನಾವು ಉತ್ತಮವಾದಂಥ ಆಹಾರವನ್ನು ತಗೋಬೇಕು. ಆ ಆಹಾರ ಎಲ್ಲಿ ಸಿಗುತ್ತೆ ಅಂತಂದರೆ ಈ ರಾಗಿ ಕಣದಲ್ಲಿ ಸಿಗುತ್ತೆ. ಪ್ರತಿ ವಾರ, ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಮೆಜಿಷಿಯನ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಯಾವುದನ್ನಾದ್ರೂ ಬೇಕಾದ್ರೆ ಒಳ್ಳೆಯದಾಗಿ ತಿರುಗಿಸ್ಬೋದು ಅನ್ನೋಕ್ಕೆ ಇದೇ ಸಾಕ್ಷಿ. ಅವರು ಎಷ್ಟಿದೆ ಬೆಟ್ಟ ಇದೆ? ರೇಟ್ ಎಷ್ಟಿದೆ? We are in the range of 900 to 1200 are. ಓಕೆ ಓಕೆ. ಅಲ್ಲ, ಖಾದಿ ಬಟ್ಟೆ. ಕನ್ನಡದ ನಾಡ ನುಡಿ ಭೇದಗಳ ಬೇರಿಸಲು, ಕನ್ನಡದ ನಾಡ ನುಡಿ ಭೇದಗಳ ಬೇರಿಸಲು, ಸರ್ವಜ್ಞ ಮತ್ತೊಂದು ಹುಟ್ಟಿದ, ಕನ್ನಡದ ನಾಡ ನುಡಿ ಭೇದಗಳ ಬೇರಿಸಲು, ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ, ನಗರ ಕೊಳ್ಳೇಗಾಲ ಬಳ್ಳಾರಿ ರಾಯಚೂರು, ನಗರ ಕೊಳ್ಳೇಗಾಲ ಬಳ್ಳಾರಿ ರಾಯಚೂರು, ಬೆಳಗಾವಿ ಕಾರವಾರ ಮಂಗಳೂರು ಮಡಿಕೇರಿ, ಬೆಳಗಾವಿ ಕಾರವಾರ ಮಂಗಳೂರು ಮಡಿಕೇರಿ, ಮಾತೆಯ ಮಾಲೆಯ ಮನೆಗಳಂದದಿ ಸೇರಿ, ಮಾತೆಯ ಮಾಲೆಯ ಮನೆಗಳಂದದಿ ಸೇರಿ, ಬೆಳೆವಂತೆ ಉಳಿವಂತೆ ನಡೆದು ಬಾ, ಬೆಳೆವಂತೆ ಉಳಿವಂತೆ ನಡೆದು ಬಾ, ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ, ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿವ, ಕನ್ನಡದ ನಾಡ
ಮತ್ತೊಮ್ಮೆ ಹುಟ್ಟಿದ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಹಗಲು ಅವತರಿಸಿ ಮನೆ ಮನೆಯ ಮಾತಾಗಿ ಹಗಲು ಅವತರಿಸಿ ಮನೆ ಮನೆಯ ಮಾತಾಗಿ ಜಾತಿಗಳ ವೀರ ಕನ್ನಡ ಜ್ಯೋತಿ ನೀನಾದೆ ನಿನ್ನ ಮರೆತವರೆಲ್ಲ ಕನ್ನಡಿಗರೇ ಅಲ್ಲ ನಿನ್ನ ಮರೆತವರೆಲ್ಲ ಕನ್ನಡಿಗರೇ ಅಲ್ಲ ಸಮಭಾವ ಸಮಸೌರ್ಯ ಅಭಿಮಾನ ಮೆರೆಸುವ ಸಮಭಾವ ಸಮಸೌರ್ಯ ಅಭಿಮಾನ ಮೆರೆಸುವ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಕನ್ನಡದ ನಾಡ ನುಡಿ ದೇದಗಳ ಬೇಡಿಸಲು ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿದ. ಧನ್ಯವಾದಗಳು. ಅಜ್ಜಿ, ಬರೀ ಸರ್ವಜ್ಞ ಮತ್ತೊಮ್ಮೆ ಹುಟ್ಟೋದಲ್ಲ, ನೀವು 100 ಕಾಲ ಬದುಕಬೇಕು. ಯಾಕೆ ಅಂತೀರಾ? ನೀವು ಹೇಳ್ತಾ ಇರೋ ನುಡಿ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕನ್ನಡದ ರಾಜ್ಯೋತ್ಸವದ ಇವತ್ತಿನ ಉತ್ಸವ ಬಹಳ ಸಾರ್ಥಕವಾಯಿತು. ಇಂಥ ಹಿರಿಯ ಮಹಿಳೆ ಕರ್ನಾಟಕದ ಮೂಲೆಗಳಲ್ಲಿ ಏನಿದೆ ಅದು ಬೇರೆ ಬೇರೆ ಜಿಲ್ಲೆಗಳು ಎಲ್ಲವನ್ನು ಸೇರಿಸಿ ಕನ್ನಡದಕ್ಕೆ ಯಾತಕ್ಕೆ ಕನ್ನಡದಲ್ಲಿರ್ತಕ್ಕಂಥ ಯಾವುದೇ ಅಸಮಾನತೆ ಯಾವುದೇ ಭೇದ ಇಲ್ಲದೆ ಬದುಕುವಂತೆ ಮಾಡು ಅಂತ ಕೇಳಿದ್ರಲ್ಲ, ಅದು ಎಂಥ ಒಂದು ನುಡಿ ಅಜ್ಜಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಧನ್ಯವಾದಗಳು ಸರ್ವರಿಗೂ ಧನ್ಯವಾದಗಳು. ಸರ್ವ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಅಜ್ಜಿ. ನಿಮ್ಮಂಥ ಹಿರಿಯರು ನಮ್ಮ ರಾಗಿ ಕಣಕ್ಕೆ ಇವತ್ತು ಹರಿಸಿದ್ದು ಕರ್ನಾಟಕದ ಹಿರಿಮೆಯನ್ನು ಕರ್ನಾಟಕದ ಜನಗಳಿಗೆ ಹರಿಸಿದ್ದು ಬಹಳ ಸಂತೋಷ. ನಾವೆಲ್ಲರೂ ಅಜ್ಜಿಗೆ ಒಂದು ನಮಸ್ಕಾರದ ಚಪ್ಪಾಳೆ ಕೊಟ್ಬಿಡೋಣ. ನಮಸ್ಕಾರದ ಚಪ್ಪಾಳೆ. ಧನ್ಯವಾದಗಳು ಅಜ್ಜಿ. ನಮಸ್ಕಾರ. ನಮಸ್ಕಾರ. ಏನು ಮೇಡಮ್ ಇದು? ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿ. ಹಾಂ, ಭಾರತೀಯ ಪಿಜ್ಜಾ ಮಾತಾಡ್ಸಿ. ಏನು ಹಾಕ್ತಿರೋದಕ್ಕೆ? ಈರುಳ್ಳಿ, ಕ್ಯಾರೆಟ್, ಹಾಂ, ಟೊಮೆಟೊ, ಹಾಂ, ಕೊತ್ತಂಬರಿ, ಹಾಂ. ಅದಕ್ಕೆ ಮಸಾಲೆ ರೊಟ್ಟಿ ಅಂತ ಹೆಸರಿಡ್ತಾರೆ. ಇದೇ ಹಾಕ್ತಾರದು ಈಗ? ಇದು ಇಂಬ್ಲಿ ಚಟ್ನಿ. ಹಾಂ ಹಾಂ. ತುಂಬಾ ಒಳ್ಳೆ ಜಾಗ ಇದು. ಹೌದು, ಇಷ್ಟು ಸುಂದರವಾದ ಜಾಗ. ಮಕ್ಕಳು ಮರಿ ಬಂದು ಸುಂದರವಾಗಿ ಆಟ ಆಡ್ಕೊಂಡು ಊಟ ಮಾಡಿ ಹೋಗ್ತಾರೆ. ಅದೇ ಅವ್ರ ಉದ್ದೇಶ. ಸರೋಜಮ್ಮ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಅದ್ರ ಮುಖ್ಯಸ್ಥೆ ಇದ್ದಾರೆ. ಅವ್ರು ಬಂದಾಗೆಲ್ಲ ಹೇಳ್ತಾರೆ, ನಮ್ಮ ಉದ್ದೇಶನೇ ಇದು, ಜನ ಬರಬೇಕು, ಇಲ್ಲಿ ಬಂದು ಸಂತೋಷವಾಗಿ ಕಾಲ ಕಳಿಬೇಕು, ಆಮೇಲೆ ಇಲ್ಲಿ ಒಂದು ಎಜುಕೇಶನ್ ನಡಿಬೇಕು, ಇಲ್ಲಿ ಬಡವರಿಗೆ ಏನಾದರೂ ಒಂದು ಆಸರೆ ಆಗಬೇಕು ಅಂತ. ಅದು ತುಂಬ ಚೆನ್ನಾಗಿ ನಡೀತಾ ಇದೆ.